ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಜೆಪಿ ಅವರಿಗೆ ನೈತಿಕತೆ ಇಲ್ಲ, ಯಾವ ಆಧಾರದ ಮೇಲೆ ರಾಜೀನಾಮೆ ಕೇಳುತ್ತಿದ್ದಾರೆ ಎಂಬುದು ಗೊತ್ತಿಲ್ಲ ಎಂದು ಸಚಿವ ಭೈರತಿ ಸುರೇಶ್ ಪ್ರಶ್ನೆ ಮಾಡಿದರು. ನಾಳೆ ಬಿಜೆಪಿಯಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಮನೆ ಮುತ್ತಿಗೆ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಯಾವ ಆಧಾರದ ಮೇಲೆ ರಾಜೀನಾಮೆ ಕೇಳುತ್ತಿದ್ದಾರೆ? ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇ ದಾಖಲೆ ಏನಾದ್ರೂ ಇದ್ರೆ ಕೊಡಿ ಎಂದಿದ್ದಾರೆ. ಇನ್ನು ಈಶ್ವರಪ್ಪನವರ ಕೇಸು ಬೇರೆ, ಈ ಕೇಸೇ ಬೇರೆ ಆಗಿದೆ. ಇಲ್ಲಿ ಖುದ್ದು ಈಶ್ವರಪ್ಪನವರ ಹೆಸರೇ ಬರ್ತಿಟ್ಟಿದ್ರು. ಈ ಕೇಸ್ನಲ್ಲಿ ಎಲ್ಲಿಯೂ ಯಾವ ದಾಖಲೆಗಳು ಇಲ್ಲ. ಸುಖಾಸುಮ್ಮನೆಯಾಗಿ ಬಿಜೆಪಿಯವರು ಈ ರೀತಿಯ ಕೆಲಸ ಮಾಡುತ್ತಿದ್ದಾರೆ ಎಂದರು. ಇನ್ನು ಬಸ್ ಪ್ರಯಾಣ ದರ ಏರಿಕೆ ವಿಚಾರವಾಗಿ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಬಸ್ ದರ ಏರಿಕೆ ಸರ್ವೇ ಸಾಮಾನ್ಯವಾಗಿದೆ. ಕಾಲಕ್ಕೆ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗುತ್ತಿದೆ. ಹೀಗಾಗಿ ಸಾಮಾನ್ಯವಾಗಿ ಬಸ್ ದರ ಏರಿಕೆ ಮಾಡಲಾಗಿದೆ. ಬಸ್ ದರ ಏರಿಕೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಬಸ್ ದರ ಏರಿಕೆಯಿಂದ 400 ರಿಂದ 500 ಕೋಟಿ ರೂಪಾಯಿ ಆದಾಯ ಬರುತ್ತಿದೆ. ನಾವು ಗ್ಯಾರಂಟಿ ಯೋಜನೆಗಳಿಗೆ 50 ರಿಂದ 60 ಸಾವಿರ ಕೋಟಿ ಖರ್ಚು ಮಾಡಿದ್ದೇವೆ ಎಂದರು. ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ವರ್ಷಕ್ಕೆ ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು, ಬಸ್ ದರ ಬೇರೆ ಮಾಡೋದು ಮುಂಚೆ ನಡೆದೇ ಇಲ್ವಾ? ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಕ್ಸ್ಪರ್ಟ್ ದುಡ್ಡು ಒಂದು 400-500 ಕೋಟಿ ಬರ್ಬೋದು. ಒಂದು ವರ್ಷಕ್ಕೆ 60,000 ದುಡ್ಡು, 60,000 ಕೋಟಿ 500 ಕೋಟಿ ಅದೇ ಸಾಮಾನ್ಯ. ಪೆಟ್ರೋಲ್ ಬೇರೆ, ಡೀಸೆಲ್ ಬೇರೆ ಎಲ್ಲ ಜಾಸ್ತಿ ಆಗುತ್ತೆ. ಅದರಲ್ಲೂ ಸರ್ಕಾರ ನಮ್ಮ ಜನಗಳ ಬಗ್ಗೆ ಬಹಳಷ್ಟು ನಮಗೆ ಕಾಳಜಿ ಇರೋದ್ರಿಂದ ಭಾಳ ವರ್ಷಗಳನ್ನ ಈ ಬಸ್ಗಳನ್ನ ಜಾಸ್ತಿ ಅದಕ್ಕೂ ಗ್ಯಾರಂಟಿಗಳಿಗೆ ಸಂಬಂಧ ಇಲ್ಲ. ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅಭಿವೃದ್ಧಿ ಅಥವಾ ಬಡವರ ಮೇಲೆ ಹೊರೆ ಆಗುವಂಥ ಕೆಲಸಗಳಿಗೆ ಯಾವತ್ತೂ ದುಡ್ಡಾಗಲ್ಲ. ಗ್ಯಾರಂಟಿನೇ ಬೇರೆ, ಇದು ಬಸ್ ಚಾರ್ಜ್ ಮತ್ತು ಅದು ಸರ್ವಕಾಲಿಕ ನಡೀಲಾರೆ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಅದೆಲ್ಲ ಇದಕ್ಕೆ ಸಂಬಂಧ ಇದೆ. ಬಿಜೆಪಿಯವ್ರಿಗೆ ಏನಾದರೂ ನೈತಿಕತೆ ಇದ್ರೆ, ಬಿಜೆಪಿಯವ್ರಿಗೆ ಏನಾದರೂ ಮರ್ಯಾದೆ ಇದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಏನಾದ್ರ ಪಾತ್ರ ಅಂತ ಹೇಳ್ಬೇಕು. ಕೇಳ್ತಾನೆ ಇದ್ದೀವಿ, ಪ್ರಿಯಾಂಕ್ ಅವರು ಕೇಳ್ತಾವೆ, ನಾನು ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ನನ್ನ ಸಮೇತ ಎಲ್ಲರೂ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪಾತ್ರ ಏನಿದೆ, ಸತ್ತೋರ್ ಬಗ್ಗೆ ನಮ್ಗೆಲ್ರಿಗೂ ಅನುಕಂಪ ಇದೆ. ನಮ್ಮ ಸಹೋದರ ಸತ್ತೋಗಿದ್ದಾರೆ ಪಾಪ ಅಂತ ಹೇಳ್ಬಿಟ್ಟು ನಮಗೂ ಅದ್ರ ಬಗ್ಗೆ ಒಂದು ಅನುಕಂಪ ಇದೆ, ಕಾಳಜಿ ಇದೆ. ಆದರೆ ಈ ಥರ ವಿನಾಕಾರಣ ಒಬ್ಬರು ಟಾರ್ಗೆಟ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಇದು ಕಾರಣ ಅಂತ ಹೇಳಿದ್ರೆ ಇದಕ್ಕಿಂತ ಕ್ಷುಲ್ಲಕ ರಾಜಕಾರಣ ಯಾವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಶ್ವರಪ್ಪ ಅವ್ರದ್ದು ಬೇರೆ, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಬೇರೆ. ಪ್ರಿಯಾಂಕ್ ಖರ್ಗೆ ಅವರು ಈಶ್ವರಪ್ಪನ ಹೆಸರು ಇವರು ಅಂತ ಹೇಳಿ ಬರೆದು ಅದನ್ನು ಆತ ತೀರ್ಕೊಂಡಿದ್ದೀವಿ. ಪ್ರಿಯಾಂಕ್ ಅವ್ರದ್ದು ಆ ಥರ ಎಲ್ಲಿ ಇಲ್ಲ. ಪ್ರಿಯಾಂಕ್ ಅವ್ರ ಯಾರ ದುಡ್ಡನ್ನು ಕೇಳಿಲ್ಲ, ತಗೊಂಡದ್ದು ಸಂಬಂಧನೇ ಇಲ್ಲ. ಈ ಬಾರಿ ಜಿಲ್ಲೆಯಲ್ಲಿ ನೆಟೆ ರೋಗದಿಂದ ತೊಗರಿ ಬೆಳೆಯೂ ಹಾಳಾಗಿದ್ದು, ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ಚಂದ್ರಕಾಂತ್ ತುಕೋಡ್ಜಿ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ತೊಗರಿ ಬೆಳೆ ನೆಟೆ ರೋಗಕ್ಕೆ ತುತ್ತಾಗಿ ರೈತರು ಬಹಳಷ್ಟು ನಷ್ಟ ಹಾಗೂ ತೊಂದರೆಗೆ ಒಳಗಾಗಿದ್ದಾರೆ. ಅಲ್ಲದೆ ಕಬ್ಬು ಬೆಳೆಗಾರರು ಸಹ ತೊಂದರೆಗೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತೊಗರಿ ಬೆಳೆಯು ನೆಟೆ ರೋಗದಿಂದ ಹಾಳಾಗಿದ್ದು, ಅದಕ್ಕೆ ಪರಿಹಾರವಾಗಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು. ತೊಗರಿ ಬೆಳೆಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ವಿಮಾ ಶೇಕಡಾ 80% ನೀಡಬೇಕು. ಇದಕ್ಕೆ ವಿಮಾ ಕಂಪನಿಯವರಿಗೆ ಸರ್ಕಾರ ಒತ್ತಡ ಹೇರಬೇಕು. ಕಬ್ಬು ಬೆಳೆಗಾರರ ತೂಕ ಯಂತ್ರ ಕುರಿತು ಕಬ್ಬು ಬೆಳೆಗಾರರಿಗೆ ಸರ್ಕಾರದಿಂದ APMC ಗಣಕಯಂತ್ರ ಅಳವಡಿಸಬೇಕು. ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು. ತೊಗರಿ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಮಾನ್ಯರೇ, ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರು ತಮ್ಮ
ಜಮೀನಲ್ಲಿ ಬೆಳೆದಂಥ ತೊಗರಿ ಬೆಳೆ ನೆಟೆ ರೋಗಕ್ಕೆ ತುತ್ತಾಗಿ ರೈತರು ಬಹಳಷ್ಟು ನಷ್ಟ ಹಾಗೂ ತೊಂದರೆ ಒಳಗಾಗಿರುತ್ತಾರೆ. ಅಲ್ಲದೆ ಕಬ್ಬು ಬೆಳೆಗಾರರು ಸಹ ತೊಂದರೆ ಒಳಗಾಗಿರುತ್ತಾರೆ. ಹೀಗಾಗಿ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ. ಸದರಿ ತೊಗರಿ ನೆಟರೋಗಿ ಪರಿಹಾರ ಪ್ರತಿ ಎಕರೆಗೆ 25,000 ನೀಡಬೇಕು. ತೊಗರಿ ಬೆಳೆ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆಯಿಂದ ವಿಮಾ ಶೇಕಡ 80% ನೀಡಬೇಕು. ಇದಕ್ಕೆ ವಿಮಾ ಕಂಪನಿಯವರಿಗೆ ಸರ್ಕಾರ ಒತ್ತಡ ಹೇರಬೇಕು. ಕಬ್ಬು ಬೆಳೆಗಾರರ ತೂಕ ಯಂತ್ರ ಕುರಿತು ಕಬ್ಬು ಬೆಳೆಗಾರರಿಗೆ ಸರ್ಕಾರದಿಂದ APMC ಗಣಯಂತ್ರ ಅಳವಡಿಸಬೇಕು. 4ನೇದು, ರೈತರು ಬೆಳೆ ಸಾಲ ಮನ್ನಾ ಮಾಡಬೇಕು. ನಮ್ಮ ಬೇಡಿಕೆಗಳು ಏನು ತೊಗರಿ ಕೇಂದ್ರ ತೊಗರಿ ಕೇಂದ್ರ ಖರೀದಿಗೆ ಪರ 10,000 ರೂಪಾಯಿ ಅನ್ನೋದು ಕ್ವಿಂಟಲ್ ಮಾಡಬೇಕಂತ ನಮ್ಮ ಬೇಡಿಕೆ. ವಾಗ್ದಾನ ಮರೆತ ಅಫ್ಜಲ್ಪುರದ ಶಾಸಕರಾದ MY ಪಾಟೀಲ್ ಅವರ ನಿವಾಸದ ಎದುರುಗಡೆಗೆ ಜನವರಿ 20ರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸಾರ್ವಾಡ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ ತಾಲೂಕಿನ ಕಿರಣಗಿ ಮತ್ತು ಆತನೂರು ಗ್ರಾಮ ಪಂಚಾಯತ್ಗಳಿಗೆ ತಲಾ 100 ಮನೆಗಳು ವರ್ಗಾವಣೆ ಮಾಡಿಕೊಡುವಂತೆ ಫರ್ತಾಬಾದ್ ಗ್ರಾಮ ಪಂಚಾಯಿತಿ ಎದುರುಗಡೆಗೆ ಧರಣಿ ಹಮ್ಮಿಕೊಂಡಿದ್ದ ವೇಳೆಯಲ್ಲಿ ಅಂದು ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಸೈಯದ್ ಪಟೇಲ್ ಅವರು ಶಾಸಕರಾದ MY ಪಾಟೀಲ್ ಅವರನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದಾಗ 1 ತಿಂಗಳಿನ ಗಡುವಿನೊಳಗೆ ಮತ್ತೆ ಫರ್ತಾಬಾದ್ ಗ್ರಾಮ ಪಂಚಾಯತ್ಗೆ ಮನೆ ತೆರವುದಾಗಿ ವಾಗ್ದಾನ ಮಾಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಧರಣಿಯನ್ನು ಕೈಬಿಡಲಾಗಿತ್ತು. ವಾಗ್ದಾನ ಮಾಡಿ 2 ತಿಂಗಳು ಗತಿಸಿದ್ರೂ ಕೂಡ ಮನೆಗಳನ್ನು ತೆರೆದ ನಿರ್ಲಕ್ಷ್ಯ ತೋರಿದ ಶಾಸಕರ ಧೋರಣೆಯನ್ನು ಖಂಡಿಸಿ ಶಾಸಕರ ಮನೆ ಎದುರುಗಡೆಗೆ ಜೈ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಜನವರಿ 20ರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದರು. ನಿವಾಸ ಯೋಜನೆ ಹಾಗೂ ಬಸವ ವಸತಿ ಯೋಜನೆ ಅಡಿ ಒಟ್ಟು 2,200 ಮನೆಗಳನ್ನು ಅಂದರೆ 13 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಂತೆ ಒಂದು ಹೆಚ್ಚುವರಿಯಾಗಿ ಮನೆಗಳನ್ನು ಹಂಚಿಕೆ ಮಾಡಲು ಆದೇಶಿಸಿದರು. ಆದರೆ ಫರ್ತಾಬಾದ ಗ್ರಾಮ ಪಂಚಾಯಿತಿಗೆ 200 ಮನೆಗಳನ್ನು ಏನೋ ಬಂದಿತ್ತು, 200 ಮನೆಗಳನ್ನು ಬಂದಿತ್ತು. ಆದರೆ ಶಾಸಕರು ಏನು ಮಾಡ್ತಾರೆ ಗೊತ್ತಿಲ್ಲ, ಏನು ಮಾಡ್ದು ಅಂತ ಕೇಳಿದ್ರೆ ಬಂದಂಥ ಮನೆಗಳನ್ನು ಮಂಜೂರಾಗಿರುವಂಥ 200 ಮನೆಗಳನ್ನು ಅಲ್ಲಿಂದ ತೆಗೆದು ಬೇರೆ ಕಡೆ ಅಂದರೆ ಅಫ್ಜಲ್ಪುರ ತಾಲೂಕಿನ ಆತನೂರು ಗ್ರಾಮಕ್ಕೆ ಮತ್ತು ಕಿರಣಗಿ ಗ್ರಾಮಕ್ಕೆ 100 ತಲಾ ಮನೆಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಜನಸಂಖ್ಯೆ ಇಲ್ಲ ಅಂತ ಹೇಳ್ತಾರೆ. ಸುಮಾರು 10,000 ಜನಸಂಖ್ಯೆ ಇರ್ತಕ್ಕಂಥ ಫರ್ತಾಬಾದ್ ಸರ್ಕಲ್ಗೆ ಅಲ್ಲಿ ಜನಸಂಖ್ಯೆ ಇಲ್ಲ, ಆಧಾರದ ಮೇಲೆ ನಾವು ಮನೆಗಳನ್ನು ಬೇರೆ ಕಡೆ ಹಾಕಿದ್ದೀವಿ ಅಂತಕ್ಕಂಥ ಮಾತನ್ನು ಒಂದು ಶಾಸಕರು ಹೇಳಿದ್ರು. ಅದಾದಮೇಲೆ ನಾವು ಅಲ್ಲಿನ ಗ್ರಾಮ ಪಂಚಾಯತಿ ಎದುರುಗಡೆ ಏನಪ್ಪ ಅಂದರೆ ಕಳೆದ ತಿಂಗಳು ಅಕ್ಟೋಬರ್ 20ನೇ ತಾರೀಕು ನಾವು ಧರಣಿಯನ್ನು ಅಲ್ಲಿ ನಾವು ಕೂತ್ಕೊಂಡಿದ್ವಿ. 2 ದಿವಸ ಧರಣಿ ಕೂತ್ಕೊಂಡಾಗ ಸ್ಥಳಕ್ಕೆ ಇವರು ಬಂದು ಇಲ್ಲ ನಾವು ಮನೆಗಳು 1 ತಿಂಗಳ ಒಳಗಡೆ ಆಗಿ ನಾವು ಫರ್ತಾಬಾದ್ ಗ್ರಾಮ ಪಂಚಾಯತಿಗೆ ಮರಳಿ ತೊಗೊಂಬರ್ತೀವಿ, ಕೊಡಿಸ್ತೀವಿ, ನೀವು ಹೋರಾಟವನ್ನು ಕೈ ಬಿಡಬೇಕು ಅಂತ ಹೇಳಿದಾಗ ಆವಾಗ ನಾವು ಅದಕ್ಕೆ ಒಪ್ಪದಿದ್ದಾಗ ಶಾಸಕರು ಫೋನಿನ ಮುಖಾಂತರ ಮಾತಾಡಿ ಏನು ಹೇಳಿದ್ರು ಅಂದರೆ ನಾವು 1 ತಿಂಗಳ ಕಾಲಾವಕಾಶ ಕೊಡಿ, ಆ ಮನೆಗಳನ್ನು ನಾವು ವಾಪಸ್ ತೊಗೊಂಬರ್ತೀವಿ ಅಂತ ಹೇಳಿ ನೀವು ಹೋರಾಟ ಕೈ ಬಿಡಬೇಕು ಅಂತ ಹೇಳಿದಾಗ ಅವರ ಮಾತಿಗೆ ಒಂದು ನಂಬಿಕೆಯನ್ನಿಟ್ಟು ಏನಪ್ಪ ಅಂದರೆ ಎಲ್ಲ ಫಲಾನುಭವಿಗಳ ಜೊತೆಯಲ್ಲಿ ನಾವು ಹೋರಾಟ ಕೂತ್ಕೊಂಡಿತ್ತು ಜೈ ಕರ್ನಾಟಕ. ಅವರ ಮಾತಿಗೆ ಒಂದು ಗೌರವವನ್ನು ಕೊಟ್ಟು ನಾವು ಹೊತ್ತು ಆ ಹೋರಾಟವನ್ನು ಕೈ ಬಿಟ್ವಿ. ಆದರೆ ಇವಾಗ 1.5 ತಿಂಗಳು ಆಗ್ತಾಯಿದೆ, ಆದರೆ ಇಲ್ಲಿವರೆಗೂ ಸಹ ಯಾವುದೇ ಮನೆಗಳನ್ನು ಬಂದಿಲ್ಲ. ಅಲ್ಲಿ ಸಿಗಬೇಕಾದಂಥ ಫಲಾನುಭವಿಗಳಿಗೆ ದೊರಕಬೇಕಾದಂಥ ಒಂದು ಸೌಲಭ್ಯಗಳನ್ನು ದೊರಕ್ತಾ ಇಲ್ಲ. ಅಲ್ಲಿಂದ ಜನರು ಈ ಮನೆಗಳಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ನಾವೇನು ಹೇಳ್ತೀವಪ್ಪ ಅಂದರೆ ಕೂಡಲೇ ಆ ಮನೆಗಳು ಬರಬೇಕು. ಈಗಾಗಲೇ ನಾವು ಈ ಕಲಬುರಗಿ ನಗರದ ರಾಮ ಮಂದಿರನಿಂದ ಪಾದಯಾತ್ರೆ ಮುಖಾಂತರ ನಾವು ಅಫ್ಜಲ್ಪುರ್ ಶಾಸಕರ ಮನೆಗೆ ಒಂದು ಪಾದಯಾತ್ರೆ ಮುಖಾಂತರ ತೆರಳಿ ಅವರ ಮನೆಯ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಕೂಡಲೇ ಈಗಾಗಲೇ ಜೈ ಕರ್ನಾಟಕ ಸಂಘಟನೆ ನಿರ್ಧರಿಸಿದೆ. ಯಾಕಂದರೆ ಅಷ್ಟು ದೊಡ್ಡ ಊರಾಗ ಜನ ಇಲ್ಲ ಅಂಥೇಳಿ ಹೇಳಿಕೆ ಕೊಟ್ಟು ಬಂದಿರೋ ಮನೆಗಳನ್ನು ಬೇರೆ ಕಡೆ ಹಾಕಿ ಅಲ್ಲಿರ್ತಕ್ಕಂಥ ಜನರಿಗೆ ಏನು ಅನ್ಯಾಯ ಮಾಡಿದ್ರಲ್ಲ ಅದು ಅನ್ಯಾಯವನ್ನು ನಾವು ಖಂಡಿಸ್ತೀವಿ. ಕೂಡಲೇ ಮನೆಗಳನ್ನು ಈಗ ಫರ್ತಾಬಾದ್ ಪಂಚಾಯತಿಗೆ ಮರು ನೀಡಬೇಕಂತಕ್ಕಂಥದ್ದು ನಮ್ಮದು ಒಂದು ಒತ್ತಾಯ ಸಹ ಆಗ್ಯದ. ಯಾಕೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಇವರು ಸರ್ಕಾರಕ್ಕೆ ಬರೆದಿರುವಂಥ ನಾವು ಅದ್ರ ಜೊತೆ ಒಂದು ಕಾಪಿನೂ ಸಹ ಲಗತ್ತಿಸಿದೆ. ಸರ್ಕಾರಕ್ಕೆ ರೀಸನ್ ಹೇಳಿ ಒಂದು ಬರೆದಿರುವಂಥ ಲೆಟ್ರು ಶಾಸಕರು ಯಾರಿಗೆ ಬರೆದಿರ್ತಾರೆ ಅಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವಸತಿ ಇಲಾಖೆ ವಿಕಾಸ ಸೌಧ ಬೆಂಗಳೂರು ಅವರಿಗೆ ಜನಸಂಖ್ಯೆ ಇಲ್ಲ ಅಂಥೇಳಿ ಲೆಟ್ರ್ ಬರೆದಿರೋದನ್ನು ಸಹ ಕಾಪಿನ ನಾವು ಅದರಲ್ಲಿ ಇದ್ರ ಜೊತೆ ಎಲ್ಲ ಹಚ್ಚಿದ್ದೀವಿ.
ಅದಲ್ಲದೆ ಏನಪ್ಪ ಅಂತ ಕೇಳಿದ್ರೆ ತಾಲೂಕು ಪಂಚಾಯತಿ ಇವರು ಸಹ ಲೆಟ್ರನ್ನು ಕೊಟ್ಟಿರೋದು. ಇವತ್ತು ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಸಭೆಯನ್ನು ಕರೆಯೋಕ್ಕಿಂತ ಮುಂಚೆನೇ ಶಾಸಕರ ಮನೆಗಳನ್ನು ಬೇರೆ ಕಡೆ ಹಾಕಿರೋದು ಭಾಳ ಇದು ವಿಷಾದನೀಯ ಸಂಗತಿ. ಹಾಗಾಗಿ ನಾವು ಶಾಸಕರಿಗೆ ಮೂಲಕ ನಾವು 15 ದಿವಸ ಕಾಲಾವಕಾಶನ ಮತ್ತೆ ಕೊಡ್ತಾ ಇದ್ದೀವಿ. ತಾವು ಹೇಳಿದ್ರಿ, ಇಲ್ಲಾಂದರೆ ನಾವು ರಾಮ ಮಂದಿರ ಸರ್ಕಲ್ನಿಂದ ಏನಪ್ಪ ಅಂದರೆ ರಾಮ ಮಂದಿರ ಸರ್ಕಲ್ನಿಂದ ನಾವು ಆ ಫಲಾನುಭವಿಗಳ ಜೊತೆ ಸೇರಿ ನಾವು ತಮ್ಮ ಮನೆ ಎದುರೇ ಒಂದು ಧರಣಿ ಸತ್ಯಾಗ್ರಹನ ಕೂಡಲು ಈಗಾಗಲೇ ಜಯಕನಕ ಸಂಘಟನೆ ನಿರ್ಧರಿಸಿದೆ. ಜನವರಿ 5ರಂದು ಕಲಬುರಗಿಯಲ್ಲಿ ಫಿಸಿಕ್ಸ್ ವಾಲಾ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಫಿಸಿಕ್ಸ್ ವಾಲಾ ತರಬೇತಿ ಕೇಂದ್ರದ ಕಲಬುರಗಿ ಶಾಖೆಯ ಮುಖ್ಯಸ್ಥರಾದ ಆನಂದ ಶೇರಿಕಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಫಿನಿಕ್ಸ್ ವಾಲ್ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಕೆಸಿಇಟಿ, ಜೆಇಇ ಮತ್ತು ನೀಟ್ ಪರೀಕ್ಷೆಗಳ ತರಬೇತಿಯನ್ನು ನೀಡುತ್ತಾ ಬಂದದ್ದು ಅತ್ಯುತ್ತಮ ಫಲಿತಾಂಶವನ್ನ ಕೊಡುತ್ತಾ ನೀಡುತ್ತಾ ಬಂದಿದೆ. ಇದೀಗ ಈ ಸಂಸ್ಥೆಯ ತರಬೇತಿ ಕೇಂದ್ರದ ಶಾಖೆಯನ್ನು ಕಲಬುರಗಿಯಲ್ಲಿ ಪ್ರಾರಂಭಿಸಲಾಗುತ್ತಿದ್ದು, ಈ ಕೇಂದ್ರದ ವತಿಯಿಂದ ಇದೇ ಜನವರಿ 5ರಂದು ಖಮಿತ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗಾಗಿ ಶೈಕ್ಷಣಿಕ ಮಾರ್ಗದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಲಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತನರುಮ್ ಅವರು ಆಗಮಿಸಲಿದ್ದಾರೆ. ಹಾಗೂ ಫಿನಿಕ್ಸ್ ವಾಲ್ ಶಿಕ್ಷಕರಾದ ಹರ್ಷ ಮತ್ತು ನ್ಯಾನ್ಸ್ನಿ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು. ಸರ್ ಮತ್ತು ನ್ಯಾನ್ಸಿ ಮೇಡಮ್ ಕೂಡ ಬರ್ತಾ ಇದ್ದಾರೆ. ಸೊ ಇದು ಏನಿರುತ್ತೆ ಅಂದರೆ ಬೇಸಿಕಲಿ ಸ್ಟೂಡೆಂಟ್ಸಿಗೆ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಇರುತ್ತೆ. ಸ್ಟೂಡೆಂಟ್ಸಿಗೆ ನೀಟ್, JEE ಅಥವಾ ಅವ್ರದ್ದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ರಿಲೇಟೆಡ್ ಏನೇ ಕ್ವೆಶನ್ಸ್ ಇರಲಿ, ಕ್ವೈರೀಸ್ ಇರಲಿ, ಫ್ಯಾಕಲ್ಟೀಸ್ ಎಲ್ಲ ಸಾಲ್ವ್ ಮಾಡ್ತಾರೆ. ಅವ್ರಿಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ನೀಟ್ ಆ್ಯಂಡ್ JEE ಎಕ್ಸಾಮ್ಸಿಗೆ, ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ ಸ್ಟಡಿ ಪ್ರಿಪ್ರೇಷನ್ ಟೈಮಲ್ಲಿ. ಸೊ ಇದೆಲ್ಲ ವಿಷಯವಾಗಿ ಮಾತಾಡಲಿಕ್ಕೆ ಇಬ್ಬರು ಟಾಪ್ ಫ್ಯಾಕಲ್ಟೀಸ್ ಬರ್ತಾ ಇದ್ದಾರೆ. ದೇ ಆರ್ ಒನ್ ಆಫ್ ದ ಟಾಪ್ 20 ಫ್ಯಾಕಲ್ಟೀಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಆ ಥರ ಫ್ಯಾಕಲ್ಟೀಸಿಂದ ಸ್ಟೂಡೆಂಟ್ಸಿಗೆ ಒಂದು ಗೈಡೆನ್ಸ್ ಸಿಗುತ್ತೆ. ಸ್ಟೂಡೆಂಟ್ಸ್ ಕೂಡ ಸ್ಟಡಿ ರಿಲೇಟೆಡ್ ಆಗಿ ಏನೇ ಕ್ವಶನ್ಸ್ ಇದ್ದರೂ ಆ ಫ್ಯಾಕಲ್ಟಿ ಜೊತೆ ಮಾತಾಡಿ ಸಾಲ್ವ್ ಮಾಡ್ಕೊಬೋದು. ಬರುವ ಮಾರ್ಚ್ 25ರಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ 25ನೇ ಜಾತ್ರಾ ರಜತ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು JR ನಗರದ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿಯ ಶರಣಗೌಡ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬರುವ ಮಾರ್ಚ್ 25ರಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ 25ನೇ ಜಾತ್ರಾ ರಜತ ಮಹೋತ್ಸವ ಮತ್ತು 25 ಜನ ಪರಮ ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ 25 ಜೋಡಿ ಸಾಮೂಹಿಕ ವಿವಾಹ ಮಹೋತ್ಸವವು ಬಹು ವಿಜೃಂಭಣೆಯಿಂದ ಜರುಗಲಿದೆ. ಈ ವಿವಾಹ ಕಾರ್ಯಕ್ರಮದಲ್ಲಿ ಮಾಂಗಲ್ಯ ಧಾರಣೆ ಮಾಡಿಕೊಳ್ಳುವ ವಧುವರರು RJ ನಗರದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳನ್ನ ಸಂಪರ್ಕಿಸಬೇಕು ಎಂದರು. ಮಲ್ಲಿಕಾರ್ಜುನ ದೇವಸ್ಥಾನದ 25ನೇ ವರ್ಷದ ಜಾತ್ರಾ ಮಹೋತ್ಸವ, ವಿಶೇಷವಾಗಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಸದಸ್ಯರು ಎಲ್ಲರೂ ಕೂಡಿಕೊಂಡು ಇವತ್ತು JR ನಗರದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅನೇಕ ಬಡಾವಣೆಯ ಜನ ಆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಭಿನವ ಶ್ರೀಶೈಲ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ರಜತ ಮಹೋತ್ಸವದೊಳಗೆ ಏನಾದರೂ ವಿಶೇಷ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಎಲ್ಲ ಕಮಿಟಿ ಹಿರಿಯರು ಕೂಡಿಕೊಂಡು ಸಾಮೂಹಿಕ ಮದುವೆಯನ್ನು ಮಾಡಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಆ ಸಾಮೂಹಿಕ ಮದುವೆ ಒಳಗೆ ತಮ್ಮ ಮುಖಾಂತರವಾಗಿ ಯಾರು ಬಡವರದಾರ, ಬಲ್ಲಿದರದಾರ, ದೀನರದಾರ, ದಲಿತರದಾರ, ಒಟ್ಟಾರೆ ನಮ್ಮ ಕಮಿಟಿ ಹಿರಿಯರು ಆ ಒಂದು ದೇವಸ್ಥಾನದೊಳಗೆ ಉಚಿತವಾಗಿ ಸಾಮೂಹಿಕ ಮದುವೆಯನ್ನು ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಗಳಾಗಬೇಕಂತ ತಿಳ್ಕೊಂಡು ವಧುವರರಲ್ಲಿ ಈ ಮುಖಾಂತರವಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಸರ್, ಹಾಂ, ಎಲ್ಲ ಯಾವುದೇ ಥರದ ವಿವಾಹಕ್ಕೇನು ಸಂಬಂಧಪಟ್ಟಿದ್ದು ತಾಳಿ, ಕಾಲುಂಗುರ ಏನ್ರಿ, ಅವರಿಗೆ ಬಟ್ಟಿ, 2 ಜೋಡಿ ಬಟ್ಟಿ,
ಹೆಣ್ಮಕ್ಳಿಗೆ ಏನದ ಅದು ಬಡ್ಡಿ ಅವ್ರದ್ದೆಲ್ಲ ಎಲ್ಲ ನಾವು ನಮ್ಮ ದೇವಸ್ಥಾನ ಕಮಿಟಿಯಿಂದ ಉಚಿತವಾಗಿ ಅವ್ರಿಗೆ ಏನು ಲಗ್ನದ ಎಲ್ಲ ಲಗ್ನಕ್ಕೆ ಏನೇನು ಹಾಂ ಅವರೆಲ್ಲ ಎಲ್ಲ ಯಾವುದೇ ಫೀ ಏನಿಲ್ಲ ಸರ್ ಎಲ್ಲ ಫ್ರೀದಾಗ. ಅದು ಇನ್ನೊಂದು ಏನದ ಅವರು ಸಾಮೂಹಿಕ ಅಂದ್ರೆ ಕಡ್ಡಾಯವಾಗಿ ಸರ್ಕಾರದ ಏನು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನಂಬಲ್ಲಿ ಅವರು ಬರಬೇಕು. ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಭೈರತಿ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಭೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಶಾಸಕರಾದ ಎಂವೈ ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ಹುಡಾ ಅಧ್ಯಕ್ಷ ಮಜಾರ್ ಅಲಂ ಖಾನ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಕಂಪ್ಲೀಟ್ ಆದಂಗಲ್ಲ, ನಿಮಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ನೀವು ದುಡ್ಡು ತಗೊಂಡಿರ್ತೀಯ ಅಲ್ವಾ? ಬಟ್ ಜನಗಳಿಗೆ ಏನು ಅನುಕೂಲ ಮಾಡಿದ್ಯಾ, ಅದರಿಂದ ನೀವು ಕೊಟ್ಟ್ಯಾ. ಹೋದ ವರ್ಷ ನೀವು ಇದೇ ಸಮಸ್ಯೆ ಹೇಳಿದ್ರೆ ನಮ್ಮ ಅಲಂ ಪಾಟೀಲ್ ಅವರು ಮತ್ತೆ ನಮ್ಮ ಮೇಡಮ್ MLA ಎಲ್ಲ ಒಬ್ಬರು ಹೋಗಿದ್ದಾರೆ, ಅವರಿಬ್ರು ಬಂದು ಕಂಪ್ಲೇಂಟ್ ಮಾಡಿ ನಿಮ್ಗೆ ಫೈನ್ ಸಹ ಹಾಕಿದ್ರಲ್ಲ. ಐ ಥಿಂಕ್ ಪೆನಾಲ್ಟಿ ಎಷ್ಟು 22 crores ಕಟ್ಟಿದ್ರಾ? ಡಿಡಕ್ಟ್ ಮಾಡಿ ಮತ್ತೆ ಹಂಗಾರೆ ಈಗಲೂ ಈ ರೇಟ್ ಇದಕ್ಕೆ ಡಿಡಕ್ಟ್ ಮಾಡಬೇಕು. ಯಾಕಂದ್ರೆ ಕಳೆದ ವರ್ಷ ನಮ್ಗೆ ಗೊತ್ತಿರೋ ಪ್ರಕಾರ 1 ವರ್ಷಕ್ಕೆ ಮುಂಚೆ ನೀವು ಸೇಮ್ ಇದೇ ಹೇಳಿದ್ರಿ, ಸೇಮ್ ಆನ್ಸರ್. ಈಗ ಜನ ಹಾಕೊಂಡವ್ರ ಏನು ಇದ್ದಾರ? 14 ತಿಂಗಳಿಂದ ಪೂಜೆ ಮಾಡಿದ್ದಾರೆ. 14 ತಿಂಗಳಿಂದ ಬಸವನಗರ ಒಂದು ಟ್ಯಾಂಕ್ ಪೂಜೆ ಮಾಡಿದ್ದಾರೆ. ಇನ್ನೂ ಅದು ಅದನ್ನು ಬಂದಿಲ್ಲ. ಈಗ ಒಂದು ಟ್ಯಾಂಕ್ ಆಗಿಲ್ಲ. ಇವರು ಬಹಳ ಕೆಲಸ ತಗೊಂಡ್ಬಿಟ್ಟವ್ರು ಅನ್ಸುತ್ತೆ. ತಗೊಂಡು ಇವ್ರಿಗೆ ಮಾಡಕ್ ಆಗ್ತಾ ಇಲ್ಲ. ನಿಮ್ಗೆ ಆಗ್ತಾ ಇಲ್ಲಪ್ಪ, ನಿಮ್ ಫೈನ್ ಆಗ್ತಾನೆ ಇರ್ಬೇಕು. ನಿಮ್ಗೆ ನೀವು ಪೂಜೆ ಮಾಡಿ ಕಂಪ್ಲೀಟ್ ಆಗುತ್ತೆ. ಯಾವಾಗಿಲ್ಲ ನಿಮ್ ಕಂಪ್ಲೀಷನ್ ಡೇಟ್? ಜೂನ್ 25 ಎಲ್ಲ ಫುಲ್ ಥ್ರೂಔಟ್ ಗುಲ್ಬರ್ಗಾಗೆ 62,000 ಮನೆಗಳಿಗೆ ವಿತ್ ಹೌಸ್ ಕನೆಕ್ಷನ್ಸ್ ಯು ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳೊಳಗಡೆ ಮಾಡ್ಬೇಕು ಎಲ್ಲ ಮನೆಗಳು. ಕಳೆದ ಹಲವು ದಿನಗಳಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಸಾವನ್ನಪ್ಪುತ್ತಿದ್ದು ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ಮುಖಂಡೆ ಸುಧಾ ಹಾಲಕಾಯಿ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾವನ್ನಪ್ಪಿದ ಬಾಣಂತಿಯರ ಅನಾಥ ಮಕ್ಕಳ ಭವಿಷ್ಯ ರೂಪಿಸಲು ಸರ್ಕಾರ ಆ ಮಕ್ಕಳಿಗೆ ದತ್ತು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಕೂಡಲೇ ಸರ್ಕಾರ ನಿಯಮವನ್ನು ರೂಪಿಸಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಭದ್ರತೆಯನ್ನು ಒದಗಿಸಬೇಕು ಹಾಗೂ ಇದನ್ನು ಖಾತ್ರಿಪಡಿಸಲು ಮೇಲ್ವಿಚಾರಣೆ ಸಮಿತಿ ರಚಿಸಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ವ್ಯಾಪಕ ಸಾವುಗಳನ್ನು ತಡೆಗಟ್ಟಲು ವಿಫಲವಾಗಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ನೀಡಬೇಕು. ಬಾಣಂತಿಯರ ಸಾವಿಗೆ ನೈಜ ಕಾರಣಗಳನ್ನು ತಿಳಿದು ಅದನ್ನು ನಿಯಂತ್ರಿಸಲು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಬಳ್ಳಾರಿ, ಬೆಳಗಾವಿ, ತಿಪ್ಪಟೂರು, ಬೆಂಗಳೂರು, ಕೊಪ್ಪಳ, ರಾಯಚೂರು, ಕಲಬುರಗಿಯಿಂದ ಬರುತ್ತಿರುವ ವರದಿಗಳ ಪ್ರಕಾರ ಈ ಸಾವುಗಳಿಗೆ ಕಾರಣವೇನೆಂದರೆ ಸರ್ಕಾರ ಬಳಸುತ್ತಿರುವ ಕಳಪೆ ಗುಣಮಟ್ಟದ ಔಷಧಿಗಳು. ಇದಕ್ಕೆಲ್ಲ ಮುಖ್ಯ ಕಾರಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ಇವತ್ತು ಕರ್ನಾಟಕದಲ್ಲಿ ಒಂದು ಮೆಡಿಕಲ್ ಹೆಲ್ತ್ ಎಮರ್ಜೆನ್ಸಿ ಸಿಚುವೇಶನ್ ನಿರ್ಮಾಣ ಆಗಿದೆ. ಇದು ಮೆಡಿಕಲ್ ಹೆಲ್ತ್ ಎಮರ್ಜೆನ್ಸಿ ಸಿಚುವೇಶನ್ ನಿರ್ಮಾಣ ಆಗಿದ ಕಾರಣ ಯಾರು ಅಂತಂದರೆ ಇದು ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಇವರು ದಿಸ್ ಈಸ್ ಸ್ಪಾನ್ಸರ್ಡ್ ಮರ್ಡರ್ಸ್ ಬೈ ದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ ನಾನು. ಆಮೇಲೆ ಈ ಮಾತನ್ನು ಹೇಳಬೇಕು ಅಂದರೆ ನಾನು ಭಾಳ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಒಂದು ಭಾಳ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಗಸ್ಟಿಂದ ನವಂಬರ್ವರೆಗೆ, ಈಗ ಡಿಸೆಂಬರು ಮುಗೀತು, 50 ಬಾಣತಿಯರ ಸಾವಾಗ್ತಾ ಇದೆ ತಿಂಗಳಿಗೆ. ಟೋಟಲ್ 24-25ಇಂದ 348 ಬಾಣತಿಯರ ಸಾವಂತ ಕೊಟ್ಟಿದ್ರು ಅವಾಗ. ಪ್ಲಸ್ ಈಗ ಆಗಿರೋದು ಟೋಟಲ್ ಕಲ್ತ್ರೆ 700 ಬಾಣತಿಯರ ಸಾವಾಗಿದೆ ಕರ್ನಾಟಕದಲ್ಲಿ. 700ಕ್ಕಿಂತ ಜಾಸ್ತಿ ಬಾಣತಿಯರ ಸಾವಾಗಿದೆ. 1100ಕ್ಕಿಂತ ಜಾಸ್ತಿ
ಇನ್ಫೆಂಟ್ಸ್ ಡೆತ್ ಆಗಿದೆ, ನವಜಾತ ಶಿಶುಗಳ ಡೆತ್ ಆಗಿದೆ. ಇದು ಮೆಡಿಕಲ್ ಎಮರ್ಜೆನ್ಸಿ ಅಲ್ಲ ಅಂದರೆ ಮತ್ತೆ ಏನಿದೆ ಇದು? ಇವತ್ತು ಕರ್ನಾಟಕ ಸರ್ಕಾರದ ಗ್ರಾಸ್ ನೆಗ್ಲಿಜೆನ್ಸ್, ಐ ರಿಪೀಟ್, ಗ್ರಾಸ್ ನೆಗ್ಲಿಜೆನ್ಸ್ ಟುವರ್ಡ್ಸ್ ದ ಪುವರ್ ಪೀಪಲ್. ಯಾಕೆ ಅಂತಂದರೆ ಇದರಲ್ಲೇನು 200ಕ್ಕಿಂತ ಜಾಸ್ತಿ, 250ಕ್ಕಿಂತ ಜಾಸ್ತಿ ಡೆತ್ ಆಗಿದೆ ಬಾಣತಿಯರ್ದು. 178 ಟಿಲ್ ನವಂಬರ್ ಇಟ್ ಈಸ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. 178 ಸಾವುಗಳು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ, 38 ಸಾವುಗಳು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಆಗಿದೆ. ಯಾರು ಹೊಣೆಗಾರಿಕೆ ತಗೋತಾರೆ ಇದನ್ನು? ಸಬ್ಸ್ಟ್ಯಾಂಡರ್ಡ್ ಡ್ರಗ್ಸ್, PHC ಸೆಂಟರ್ಸಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇಲ್ಲ. ಭಾಳಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಇವತ್ತು ಪೋಸ್ಟ್ಗಳು ವೇಕೆಂಟ್ ಇದ್ದಾವೆ. ಗೈನಕಾಲಜಿಸ್ಟ್ ಇಲ್ಲ, ಅನೆಸ್ಥೆಟಿಸ್ಟ್ ಇಲ್ಲ, ಟ್ರೈನ್ಡ್ ನರ್ಸ್ಗಳಿಲ್ಲ. ಯಾವಾಗ ಬೆಳ್ಳಾರಿಯಲ್ಲಿ ಸಾವಾಗಿತ್ತು, ಯಾವಾಗ ರಿಂಗರ್ ಲ್ಯಾಕ್ಟೇಟ್, ಮೊದಲು ರ್ಯಾಷಸ್ ಆಗ್ತಾಯಿತ್ತು ಅಲ್ಲಿ ಪೇಷಂಟ್ಸಿಗೆ, ಯಾವಾಗ ಅದು ಟೆಸ್ಟಿಗೆ ಕೊಟ್ಟಾಗ ಹೇಳಿದ್ರು ಎಂಡೋಟಾಕ್ಸಿನ್ಸ್ ಅಂದರೆ ಬ್ಯಾಕ್ಟೀರಿಯಾ ಒಳಗಡೆ ಪಾಯ್ಸನ್ ಇರುತ್ತೆ, ಪಾಯ್ಸನ್ ಇರೋ ಬ್ಯಾಕ್ಟೀರಿಯಾಸ್. ಎಂಡೋಟಾಕ್ಸಿನ್ಸ್ ಇರೋದನ್ನ ಸಲೈನ್ ರಿಂಗರ್ ಲ್ಯಾಕ್ಟೇಟಿಗೆ ನೀವು ಪೇಷಂಟಾಗಿ ಕೊಟ್ಟಾಗ ನೀವು ಪಾಯ್ಸನ್ ಹಾಕ್ತಾ ಇದ್ದೀರಾ ಪೇಷಂಟ್ಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡದೆ ರಾಜ್ಯದಲ್ಲಿ ಮತ್ತು ಕಲಬುರಗಿಯಲ್ಲಿ ರೌಡಿಸಂ ರಾಜಕಾರಣ ನಡೆಯುತ್ತಿದೆ. ರಾಜ್ಯದ ಜನತೆಗೆ ಕೊಟ್ಟಿರುವ ಬಿಟ್ಟಿ ಭಾಗ್ಯಗಳಂತೆ ಜನರನ್ನು ಹೆದರಿಸಿ ಬೆದರಿಸಿ ಆತ್ಮಹತ್ಯೆ ಭಾಗ್ಯವನ್ನು ನೀಡಿದೆ ಎಂದು ಬಿಜೆಪಿ ಸಮಿತಿಯ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಹೇಳಿದರು. ಕಲಬುರಗಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೀದರ್ನ ಸಚಿನ್ ಪಾಂಚಾಳ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಆದರೂ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅವರ ಹೆಸರೇ ಇಲ್ಲವೆಂದು ಉಡಾಫೆಯಾಗಿ ಮಾತನಾಡುತ್ತಿದ್ದಾರೆ. ಅವರು ಖುದ್ದಾಗಿ ಡೆತ್ ನೋಟ್ನಲ್ಲಿ ನೋಡಿಕೊಳ್ಳಲಿ ಎಂದು ಅವರಿಗೆ ಖುದ್ದಾಗಿ ಕೊರಿಯರ್ ಮೂಲಕ ಡೆತ್ ನೋಟ್ ಪ್ರತಿಯನ್ನ ಕಳಿಸಿದ್ದೇವೆ ಎಂದರು. ಈ ಹಿಂದೆ KS ಈಶ್ವರಪ್ಪ ಅವರ ರಾಜೀನಾಮೆ ಪಡೆಯಲು ಸಾಕಷ್ಟು ಹೋರಾಟ ಮಾಡಿರುವ ಪ್ರಿಯಾಂಕ್ ಖರ್ಗೆ ಅವರು, ಈಶ್ವರಪ್ಪ ಅವರಿಗೆ ಅನ್ವಯವಾಗಿರುವ ಕಾನೂನು ಇವರಿಗೂ ಅನ್ವಯವಾಗುವುದಿಲ್ಲವೇ ಎಂದು ಸವಾಲು ಹಾಕಿದ ಅವರು, ಮುಖ್ಯಮಂತ್ರಿಗಳು ತಕ್ಷಣವೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆಯದೆ ಹೋದರೆ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜೀನಾಮೆ ಪಡೆಯುವವರೆಗೂ ಹೋರಾಟ ನಡೆಸಲಾಗುವುದು ಎಂದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಷ್ಟು ದಿನ ದಲಿತರ ಪರ ಅಭಿವೃದ್ಧಿ ಬಿಡಿ ಅವರಿಗಾಗಿ ಯಾವುದೇ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ಆದರೆ ಈಗ ತಮ್ಮ ಬುಡಕ್ಕೆ ಬಂದಾಗ ದಲಿತ ಎಂದು ಜಾತಿ ಕಾರ್ಡ್ ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಗುತ್ತಿಗೆದಾರರಿಗೆ, ಜನಸಾಮಾನ್ಯರಿಗೆ ಒಂದಲ್ಲ ಒಂದು ರೀತಿಯ ತೊಂದರೆಯನ್ನು, ಹಿಂಸೆಯನ್ನು ಕೊಡುವಂಥ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಿಂದ 6 ಜನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸ್ಥಿತಿಗೆ ಈ ಸರ್ಕಾರ ತಂದು ನಿಂತಿದೆ. ಅದು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇವರು ಕೊಟ್ಟಿರುವಂಥ ಭಾಗ್ಯಗಳಲ್ಲಿ ಹೊಸ ಭಾಗ್ಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ. ಅದು ಉಚಿತ ಆತ್ಮಹತ್ಯೆ ಭಾಗ್ಯ. ಇವರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಸರಿಯಾದ ರೀತಿಯ ಆಡಳಿತವನ್ನು, ಯಾವ ಬದ್ಧತೆಯಿಂದ ಇವರು ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟರೋ ಆ ಬದ್ಧತೆಯನ್ನು ಜಾರಿಗೊಳಿಸದೇ ಇರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ದುರಾಡಳಿತವನ್ನು, ರೌಡಿಸಮ್ ಮಾಡುವಂಥ ಸರ್ಕಾರವನ್ನು ನಡೆಸ್ತಾ ಇದೆ. ಇತ್ತೀಚೆಗೆ ನಡೆದಿರುವಂಥ ಬೀದರಿನ ಸಚಿನ್ ಪಂಚಾಳ್ ಅಂತಕ್ಕಂತಹ ಒಬ್ಬ ಗುತ್ತಿಗೆದಾರರನ್ನು ಏನೋ ಆತ್ಮಹತ್ಯೆ ಮಾಡಿಕೊಂಡ್ರೋ, ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ 7 ಪುಟಗಳ ಆತ್ಮಹತ್ಯೆ ಪತ್ರವನ್ನು, ಡೆತ್ ನೋಟನ್ನು ಅವರು ಬರೆದಿಟ್ಟಿದ್ದಾರೆ. ಈ ಡೆತ್ ನೋಟಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ನಿಮಗೆ ಬೇರೆ ಬೇರೆ
ಟೆಂಡರ್ಗಳಲ್ಲಿ ನಾನು ಕೊಡಿಸ್ತೀನಿ. ಅದರ ಮೂಲಕ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರ ಮುಖಾಂತರವಾಗಿ ನಾನು ನಿಮಗೆಲ್ಲ ಕೆಲಸವನ್ನು ಕೊಡಿಸ್ತೇನೆ. ನೀವು ಇಷ್ಟು ಕಮಿಷನ್ ಕೊಡಬೇಕು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೆಂಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು.
ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.